ನಮಗೆ ಗೊಬ್ಬರ ಇದೆ. ಗೊಬ್ಬರ ನಾವು 13-14 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಒಂದ್ ಎಕರೆಗೆ. ಮಾರ್ಸ್ ಕೇರ್ ಕಂಪ್ನಿ ಐತಲ್ರಿ, ಮಾರ್ಸ್ ಕೇರ್ ಕಂಪ್ನಿಯಾಗ 4,000-5,500 ರೂಪಾಯಿ ಲಾಸ್ಟ್. ಕಾಳಿಂದ ಕೊನೆಗಾಳಿಂದ ಇಲ್ಲಿವರೆಗೆ ಫುಲ್ ಕಾಳು ಹಿಡಿದಿದೆ. ನಮಸ್ಕಾರ ರೈತ ಬಾಂಧವರಿಗೆ. ನಮ್ಮ ಹೆಸರು ಸುಧೀರ್ ಅಂತೇಳಿ. ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದ್ದ ಫೀಲ್ಡ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಬಳ್ಳಾರಿ ಡಿಸ್ಟಿಕ್ಕಿಗೆ. ಈಗ ನಾವು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗುತ್ತಿಗ್ನೂರು ಗ್ರಾಮಕ್ಕೆ ಬಂದಿದ್ದೇವೆ. ವೀರಭದ್ರಪ್ಪ ಅಂತೇಳಿ ಒಬ್ರು ರೈತರು ಇದ್ದಾರೆ. ಅವ್ರ ಹತ್ರ ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಲಿಕ್ವಿಡ್ ಕೊಟ್ಟಿದ್ವಿ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವೀರಭದ್ರಪ್ಪ ಅಂತೇಳಿ, ಗುತ್ತಿನೂರು ಗ್ರಾಮ, ಬಳ್ಳಾರಿ ಜಿಲ್ಲಾ, ಕುರುಗೋಡು ತಾಲೂಕು. ನಾನು ಮಾರ್ಸ್ ಕೇರ್ ಕಂಪ್ನಿದು ಲಿಕ್ವಿಡ್ ಅನ್ನು ಬಳಸಿದ್ದೇನೆ. 6 ಎಕರೆಗೆ ಬಳಸಿದ್ದೇನೆ. ಬೇಸಿಗೆ ಟೈಮ್ನಲ್ಲಿ ಭಾರಿ ಚೆನ್ನಾಗಿ ಬಂದಿದೆ. ಇನ್ನು ಸುಗ್ಗಿ ಟೈಮಲ್ಲಿ ಬಹಳ ಚೆನ್ನಾಗಿ ಬರುತ್ತಂತ ನಾನು ಗ್ಯಾರಂಟಿ ಅನ್ಕೊಂಡಿದ್ದೀನಿ. ಈ ಬೇಸಿಗೆ ಟೈಮ್ನ ಇವಾಗ ಮಾರ್ಸ್ ಕೇರ್ ಕಂಪ್ನಿದು ಐತಲ್ರಿ, ಇವಾಗ ನಮಗೆ ಗೊಬ್ಬರ ಇದೆ. ಗೊಬ್ಬರ ನಾವು 13-14 ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಒಂದ್ ಎಕರೆಗೆ. ಮಾರ್ಸ್ ಕೇರ್ ಕಂಪ್ನಿ ಐತಲ್ರಿ, ಮಾರ್ಸ್ ಕೇರ್ ಕಂಪ್ನಿಯಾಗ 4,000-5,500 ರೂಪಾಯಿ ಲಾಸ್ಟ್. ಭಾರಿ ಇಳುವರಿ ನೋಡ್ರಿ, ಇಲ್ಲೇ ಗದ್ದೆ ಚೆನ್ನಾಗಿದೆ. ಇನ್ನು ಸುಗ್ಗಿಗಂತೂ ಭಾರಿ ಚೆನ್ನಾಗ್ ಬರ್ತಾ ಇದೆ. ಈ ಮಾರ್ಸ್ ಕೇರ್ ಕಂಪ್ನಿ ಎಲ್ಲಾರು ಯೂಸ್ ಮಾಡ್ರಿ, ರೈತರೆಲ್ಲರೂ. ಅಂದ್ರೆ ನಿಮ್ಗೆ ಏನು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದ್ರೆ ನಿಮ್ಗೆ ಯಾವ ರೀತಿ ಕಂಡು ಬಂತು ಸರ್? ನಿಮ್ಗೆ ಖರ್ಚಿನಲ್ಲಿ ಆಗ್ಲಿ ಇಲ್ಲ ಇಳುವರಿಯಲ್ಲಿ ಆಗ್ಲಿ ಯಾವ ರೀತಿ ನಿಮ್ಗೆ ಕಂಡು ಬಂದಿದೆ? ಇಲ್ಲ, ಇಳುವರಿ ಏನೋ ಸೇಮ್ ಬರ್ತಾ ಇದೆ. 40-45 ಚಲ ಬರುತ್ತೆ. ಅದು ಮಾರ್ಸ್ ಕೇರ್ ಕಂಪ್ನಿ ಲಿಕ್ವಿಡ್ ಏನಿದೆ ಭಾರಿ ಚೆನ್ನಾಗಿದೆ. ಅಂದ್ರೆ ಎರಡು ಸೇರಿದ್ರು ಒಂದೇ ಇಳುವರಿನೇ ಬರ್ತಾ ಇದೆ. ಅಲ್ಲಿ ಖರ್ಚು ಜಾಸ್ತಿ ಆಗುತ್ತೆ, ಇದು ಖರ್ಚು ಕಡಿಮೆ ಬರುತ್ತೆ. ಮಾರ್ಸ್ ಕೇರ್ ಕಂಪ್ನಿ ಖರ್ಚು ಕಡಿಮೆ ಬರ್ತದೆ, ಇಳುವರಿ ಮಾತ್ರ ಸೇಮ್ ಬರ್ತಾ ಇದೆ. ಸೇಮ್ ಬರ್ತಾ ಇದೆ. ಇನ್ನು ಇದಕ್ಕಿನ್ನ ಸುಗ್ಗಿಯಲ್ಲಿ ಭಾರಿ ಚೆನ್ನಾಗಿ ಬರ್ತದೆ, ಇನ್ನು ಇಳುವರಿ ಜಾಸ್ತಿ ಬರ್ತದೆ. ಇವಾಗ 45 ಬಂದ್ರಿಗಿನ 50 ಚಲ ಸುಗ್ಗಿಯಲ್ಲಿ ಬಂದೈತೆ ಇರ್ತದೆ ಮಾರ್ಸ್ ಕೇರ್ ಕಂಪ್ನಿ ಲಿಕ್ವಿಡ್ ಬಳಸಿದ್ರೆ. ಹೌದು. ಅಂದ್ರೆ ನೀವು ಈ ಗ್ರಾನ್ಯುವಲ್ಸ್ ಅದೆಲ್ಲ ನೀವು ಹೊರಗಡೆ ತಗೊಂಡ್ಬರ್ತೀರಲ್ಲ, ನಾವು ಕೊಡ್ತೀವಲ್ಲ ಗ್ರಾನ್ಯುವಲ್ಸ್. ಅಂದ್ರೆ ಅದಕ್ಕೂ ಇದಕ್ಕೂ ನಿಮ್ಗೆ ಯಾವ ರೀತಿ ಕಂಡು ಬರುತ್ತೆ? ಗ್ರಾನುಲ್ಸ್ ಇವಾಗ ಮಾರ್ಸ್ ಕೇರ್ ಲಿಮಿಟೆಡ್ ಇಂಡಿಯಾ ಕಂಪ್ನಿದು ಗ್ರಾನುಲ್ಸ್ ಚೆನ್ನಾಗಿದ್ದಾರೆ. ನಾನು ಯೂಸ್ ಮಾಡಿದ್ದೀನಿ, ಬೇರೆ ಕಂಪ್ನಿದು ಯೂಸ್ ಮಾಡಿದ್ದೀನಿ, ಬೇರೆ ಹೊಲಕ. ಅದಕ್ಕೆ ಡಿಫರೆನ್ಸ್ ನೋಡಿದ್ರೆ ಬಹಳ ಚೆನ್ನಾಗಿ ಬಂದಿದ್ರೆ. ಈಗ ನಮ್ದು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಡ್ಡೆಗಳಿಗೆ ಮತ್ತೆ ಪೊಟ್ಯಾಶ್ ಎಲ್ಲ ಬಳಸಿದ್ರಲ್ಲ ಸರ್, ಇದು 6 ಎಕರೆಗೆ. ನಿಮ್ಗೆ ಅದಕ್ಕೆ ಅನಿಸಿಕೆ ಹೆಂಗಿದೆ? ನಿಮ್ಗೆ ಅಂದ್ರೆ ಅಭಿಪ್ರಾಯ ಏನಿದೆ? ಇಲ್ರಿ, ಅದು ಕೆಮಿಕಲ್ ಬಳಸಿವಲ್ಲ, ನಿಮ್ದಕ್ಕ ಅದಕ್ಕೆ ಕೆಮಿಕಲ್ ಬಳಸಿದ ಅಂತ ಬಡ್ಡೆ ಬಂದಿಲ್ರಿ. ಅಂದ್ರೆ ಈ ಪೊಟ್ಯಾಶ್ ಜೊತೆಗೆ ನಿಮ್ದು ಯೂಸ್ ಮಾಡಿವಲ್ರಿ, ಬಡ್ಡೆನೂ ಚಲೋ ಬಂದಿದ್ರಿ. ಇದು ನಮ್ದು ಯೂಸ್ ಮಾಡಿದ್ದು ಬಡ್ಡೆ ಚೆನ್ನಾಗ್ ಬಂದಿದೆ. ಇದು ಪೊಟ್ಯಾಶ್ ಇದು ಮಾಡಿವಲ್ರಿ ನೋಡ್ರಿ, ಕಾಳಿಂದ ಕೊನೆಗಾಳಿಂದ ಇಲ್ಲಿವರೆಗೆ ಫುಲ್ ಕಾಳು ಹಿಡಿದಿದೆ, ದಪ್ಪನೂ ಇದೆ. ಅಂದ್ರೆ ಎಲ್ಲಿ ಜೊಳ್ಳು ಬಂದಿಲ್ಲ? ಇಲ್ಲ, ಜೊಳ್ಳು ಬಂದಿಲ್ರಿ, ಇಲ್ಲೇ ಇದೆ ನೋಡ್ರಿ. ಅಂದ್ರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರಲ್ಲಿ ಜೊಳ್ಳು ಇರುತ್ತೆ? ಇರ್ತೈತ್ರಿ. ಯೂಸ್ ಮಾಡಿದ್ದು ಬರಲ್ಲ? ಇಲ್ಲ, ಬರಲ್ಲ. ಬಡ್ಡೆನೂ ಚಲೋ ಐತ್ರಿ. ಸರ್, ಗುತ್ತಿಗ್ನೂರು ಗ್ರಾಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸುತ್ತಮುತ್ತ ಇರತಕ್ಕಂತ ಎಲ್ಲಾ ರೈತರಿಗೆ ನಾನು ಹೇಳೋದೇನಂದ್ರೆ, ಮಾರ್ಸ್ ಕೇರ್ ಇಂಡಿಯಾ ಕಂಪ್ನಿ ಲಿಕ್ವಿಡ್ ಅನ್ನು ಎಲ್ಲಾ ರೈತರು ಯೂಸ್ ಮಾಡ್ಬೇಕು. ಯೂಸ್ ಮಾಡಿ ಒಂದ್ಸಲ ನಮ್ಮ ಮೂಲಕ ಬರ್ರಿ, ತೋರಿಸ್ತೀನಿ ನಾನು. ಎಲ್ಲ ಬಂದ್ ನೋಡ್ರಿ, ಇಳುವರಿನೂ ಜಾಸ್ತಿ ಐತೆ. ಎಕರೆಗೆ ಖರ್ಚು 4,500 ಸಾವಿರ ರೂಪಾಯಿದೊಳಗೆ ಆಗುತ್ತೆ. ಗೊಬ್ಬರ ಬದಲು ನಾ ಲಿಕ್ವಿಡ್ ಅನ್ನು ಯೂಸ್ ಮಾಡಿದ್ದೀನಿ ಒಂದ್ ಎಕರೆಗೆ. ಭಾರಿ ಚೆನ್ನಾಗಿದೆ. ಎಲ್ಲ ಇಳುವರಿ ಎಲ್ಲಾ ರೈತರು ಬಂದ್ ನೋಡಿ ಇದನ್ನ ಯೂಸ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ.